ಪ್ರತಿಯೊಬ್ಬ ಜುಡಿಷಿಯರಿ ಆಸ್ಪೈರೆಂಟ್ ಕಾಯ್ತಿದ್ದಂತ ಒಂದು ಗುಡ್ ನ್ಯೂಸ್ ಅನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಭೂಮಿಕಾ ಟ್ರಸ್ಟ್ ಜಜ್ಮೆಂಟ್ ಅಲ್ಲಿ. ದಟ್ ಇಸ್ 3 years ಪ್ರಾಕ್ಟೀಸ್ ರೂಲ್ ಮ್ಯಾಂಡೇಟರಿನಾ ಅಲ್ವಾ? 3 years ಪ್ರಾಕ್ಟೀಸ್ ರೂಲ್ ಬೇಕಾ ಸಿವಿಲ್ ಜಜ್ ಎಕ್ಸಾಮ್ ನ ತಗೊಳ್ಳೋದಕ್ಕೆ? ಸೊ ಇದರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದೆ ಅಂಡ್ ಇದರಲ್ಲಿ ಇದ್ದಂತ ಹಲವಾರು ಬೇರೆ ಬೇರೆ ಲೀಗಲ್ ಡೌಟ್ಸ್ ಅಂತ ಏನಿತ್ತು, ಸೊ ಆ ಎಲ್ಲಾ ಟಾಪಿಕ್ಸ್ಗೂ ಇವತ್ತು ಈ ಜಜ್ಮೆಂಟ್ ಅಲ್ಲಿ ಕ್ಲಾರಿಟಿ ಇದೆ. ಬಟ್ ಈ ವಿಡಿಯೋಲಿ ನಾವೊಂದು 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಗ್ಗೆ ಮಾತನಾಡಬೇಕು. ದಟ್ ಇಸ್ ಸುಪ್ರೀಂ ಕೋರ್ಟ್ 3 years ಪ್ರಾಕ್ಟೀಸ್ ಅನ್ನ ತೆಗೆದು ಹಾಕಿಲ್ಲ, ಬಟ್ ಬೇರೊಂದು ರೀತಿ ಅಚೀವ್ ಮಾಡೋದಕ್ಕೆ ಬೇರೆ ಒಂದು ಸ್ಕೀಮ್ ಪ್ಲಾನ್ ಅನ್ನ ಕೊಟ್ಟಿದೆ. ಅದರಲ್ಲಿ 2 ನಮ್ಮ ಒಂದು ಟೈಮ್ ಲೈನ್ ಅನ್ನ ಮಾತನಾಡೋದು. ಫಸ್ಟ್ ಥಿಂಗ್ ಇಸ್ 25th May 2025 ಇಂದ ಹಿಡಿದು 31st March 2027, ದಟ್ ಇಸ್ ನೆಕ್ಸ್ಟ್ ಇಯರ್. ಈ ಡ್ಯೂರೇಷನ್ ಅಲ್ಲಿ ಬರುವಂತ ಎಲ್ಲಾ ನೋಟಿಫಿಕೇಶನ್ಸ್ ಗೆ ಅಪಿಯರ್ ಆಗ್ತಿರುವಂತ ಸ್ಟೂಡೆಂಟ್ ನಿಮಗೆ 3 year ಪ್ರಾಕ್ಟೀಸ್ ರೂಲ್ ಬೇಕಾಗಿಲ್ಲ. ಸೊ ಕಂಪ್ಲೀಟ್ ಆಗಿ ಅದನ್ನ ತೆಗೆದುಹಾಕಿದರೆ 3 year ಪ್ರಾಕ್ಟೀಸ್ ರೂಲ್ ಇರೋದಿಲ್ಲ. ಇನ್ಸ್ಟೆಡ್ ಈ ರೀತಿ ಈ ವರ್ಷದಲ್ಲಿ ಈ ನೋಟಿಫಿಕೇಶನ್ ಅಲ್ಲಿ ಜಾಯ್ನ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ ಗೆ ನಾವು ಟ್ರೈನಿ ಜುಡಿಷಿಯಲ್ ಆಫೀಸರ್ ಅಂತ ಹೇಳಿ ಕರಿತೀವಿ ಅಂಡ್ ಅವರಿಗೆ ಅರ್ಧದಷ್ಟು ಸ್ಯಾಲರಿ ಸಿಗತ್ತೆ, ಫ್ರಮ್ GMFC ಗಿಂತ ಅರ್ಧದಷ್ಟು ಸ್ಯಾಲರಿ ಸಿಗತ್ತೆ. ಹಾಗೆ ಇವರನ್ನ ನಾವು ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಇರುತ್ತೆ 1 ವರ್ಷ, ಅದಾದ್ಮೇಲೆ 6 ತಿಂಗಳು ಹೈಕೋರ್ಟ್ ಅಂಡ್ ಅದಾದ್ಮೇಲೆ 6 ತಿಂಗಳು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿನೂ ಸಹ ಟ್ರೈನಿಂಗ್ ಇರುತ್ತೆ. ಓವರ್ ಆಲ್ 2 ವರ್ಷದ ಟ್ರೈನಿಂಗ್ ಅದಾದ್ಮೇಲೆ ಸ್ಯಾಟಿಸ್ಫ್ಯಾಕ್ಟರಿ ಇದೆ ದಟ್ ಹೌದು ಇವರು ಅರ್ಹರಿದ್ದಾರೆ ಅಂತ ಅಂದಾಗ ಇವರನ್ನ ಒಂದು ಪೋಸ್ಟಿಂಗ್ ಎಕ್ಸೆಟ್ರಾ ಅನ್ನೋದು ಫರ್ದರ್ ಪ್ರೊಸೆಸ್ ಆಗುತ್ತೆ. ಈಗ 2027 ನಂತರ ಬರುವಂತ ನೋಟಿಫಿಕೇಶನ್ ಏನಿರುತ್ತೆ, ದಟ್ ಇಸ್ ಕರ್ನಾಟಕ ಪ್ರಕಾರ ನೆಕ್ಸ್ಟ್ ಬರುವ ನೋಟಿಫಿಕೇಶನ್ ಏನಿರುತ್ತೆ, ಆ ನೋಟಿಫಿಕೇಶನ್ ಗೆ ಅಪಿಯರ್ ಆಗ್ತಿರುವಂತ ಪ್ರತಿ ಸ್ಟೂಡೆಂಟ್ ನಿಮಗೆ 1 ವರ್ಷದ ಆಕ್ಟಿವ್ ಕೋರ್ಟ್ ಪ್ರಾಕ್ಟೀಸ್ ಮ್ಯಾಂಡೇಟರಿ ಅಂತಂದ್ರೆ ನೀವು ಕೋರ್ಟ್ ಹೋಗ್ಲೇಬೇಕು ಅಂಡ್ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂಡ್ ಅದಕ್ಕೆ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡ್ಲೇಬೇಕು. ಆ ನಂತರ ನೀವು ಎಕ್ಸಾಮ್ ತಗೊಳ್ಳೋದಕ್ಕಾಗತ್ತೆ ಅಂಡ್ ಅದಾದ್ಮೇಲೆ ನೀವು ಸೆಲೆಕ್ಟ್ ಆದಾಗ ನಿಮಗೆ ಅಗೇನ್ 1 ವರ್ಷ ಜುಡಿಷಿಯಲ್ ಅಕಾಡೆಮಿ ಟ್ರೈನಿಂಗ್ ಪ್ಲಸ್ 6 ಮಂತ್ ನ ಒಂದು ಕ್ಲರಿಕಲ್ ಏನಿದೆ ಹೈಕೋರ್ಟ್ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಟ್ರೈನಿಂಗ್ ಇದು ನಡೆಯುತ್ತೆ. ಲೇಟರ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ನಿಮಗೆ ಕೋರ್ಟ್ ನ ಒಂದು ಪೋಸ್ಟಿಂಗ್ಸ್ ಎಕ್ಸೆಟ್ರಾ ಅನ್ನೋದಾಗುತ್ತೆ. ಎಕ್ಸಾಮಿಗೆ ಎಲಿಜಿಬಲ್ ಇರುವಂತವ್ರು ಅಥವಾ 3 year ಪ್ರಾಕ್ಟೀಸ್ ಅಪ್ಲೈ ಮಾಡಕ್ ಆಗ್ಲಿಲ್ಲ ಎಕ್ಸೆಟ್ರಾ ಅಂತ ಬೇಜಾರಾಗ್ತಿರೋರು ಪ್ರತಿಯೊಬ್ಬರಿಗೂ ಇನ್ನೊಂದು ಆಪರ್ಚುನಿಟಿ ಸಿಗ್ತಿದೆ. ಪ್ಲೀಸ್ ಅಪ್ಲೈ ಮಾಡಿ ಎಕ್ಸಾಮಿಗೆ ಅಂಡ್ ಎಕ್ಸಾಮ್ ನ ತಗೊಳ್ಳಿ. 90+ ಪೋಸ್ಟ್ ಇದೆ. ಸೊ 90 ಪೋಸ್ಟ್ ಗೆ ಅಪಿಯರ್ ಆಗೋದು ಒಂದು ಒಳ್ಳೆ ಆಪರ್ಚುನಿಟಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಸ್ಟೂಡೆಂಟ್ ಅಪಿಯರಿಂಗ್ ಫಾರ್ ದಿಸ್ ಎಕ್ಸಾಮ್. ಥ್ಯಾಂಕ್ ಯು.